ಮೊದಲಿಗೆ ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಅನಾಮಿಕಾ ಬಂದು ಸ್ಪಾಟ್ಗಳನ್ನು ಗುರುತು ಮಾಡ್ದ. ಬುರುಡೆ ಸಿಗುತ್ತೆ ಇಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತಂದ. ಎಲ್ಲವೂ ರಹಸ್ಯ. ಆ ರಹಸ್ಯವಾಗಿ ಉಳ್ಕೊಂಡಿದೆ. ಈಗ ಈ ಬುರುಡೆ ರಹಸ್ಯ ಪ್ರಕರಣವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಎಸ್ಐಟಿ ಟೀಮ್. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಮೊಹಂತಿ ಅವರಿಗೆ ಭೇಟಿಯನ್ನ ಕೊಟ್ಟು ಸಭೆ ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ತಂಡದ ಸದಸ್ಯರ ಜೊತೆಗೆ ಪ್ರಣಬ್ ಮೊಹಂತಿ ಅವರು ಸಭೆ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಜಿತೇಂದ್ರ ದಯಾಮ, ಸೈಮನ್ ಅವರು ಕೂಡ ಇದ್ದಾರೆ, ಉಪಸ್ಥಿತರಿದ್ದಾರೆ. ಅವ್ರ ಜೊತೆಗೆ ಮೊಹಂತಿ ಅವರು ಮೀಟಿಂಗ್ ಮಾಡ್ತಾ ಇರೋದು. ಈ ಪ್ರಕರಣ ಮುಂದೆ ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆ ಮಾಡೋದಕ್ಕೆ ಸಭೆ ಸೇರಲಾಗಿದೆ. ಮತ್ತೊಂದು ಕಡೆ ಕಳೆದ 3 ದಿನಗಳಿಂದಲೂ ಕೂಡ ಈ ಅನಾಮಿಕನ ವಿಚಾರಣೆ ಮಾಡ್ತಾ ಇತ್ತು ಎಸ್ಐಟಿ ಟೀಮ್. ಆದರೆ ಇವತ್ತು ಆತನಿಗೆ ಬುಲಾವ್ ಕೊಟ್ಟಿಲ್ಲ. ಇವತ್ತು ವಿಚಾರಣೆಗೆ ಬ್ರೇಕ್. ಇವತ್ತು ಒಂದು ದಿನ ಬ್ರೇಕ್ ಇದೆ ಅನಾಮಿಕನಿಗೆ. ಕಳೆದ 3 ದಿನಗಳಿಂದಲೂ ಕೂಡ ಎಸ್ಐಟಿ ಟೀಮ್ ಆತನ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಅನಾಮಿಕನ ಪಡೆಯಿಂದ ಪಡೆದುಕೊಳ್ಳುವಂಥ ಪ್ರಯತ್ನ ಕೂಡ ಆಗಿದೆ. ಅದರಲ್ಲೂ ಮೊದಲ ಬಾರಿಗೆ ಆ ಬುರುಡೆ ತಂದಿದ್ನಲ್ಲ, ಆ ಬುರುಡೆ ಎಲ್ಲಿಂದ ತಂದ, ಹೇಗೆ ತಂದ, ಅಲ್ಲೇ ಮೇಲ್ಗಡೆ ಇತ್ತು ಎತ್ಕೊಂಡು ಬಂದೋ ಅಥವಾ ಇವನೇ ಸ್ವತಃ ನಿಖರವಾದ ಒಂದು ಪಾಯಿಂಟನ್ನು ಗುರುತು ಮಾಡಿ ಅಲ್ಲಿ ಅಗೆದು ನಂತರ ಆ ತಲೆಬುರುಣಿಯನ್ನು ತಂದನೋ, ಇದ್ರ ಬಗ್ಗೆ ಮಾಹಿತಿಯನ್ನು ಕೇಳಿದೆ ಎಸ್ಐಟಿ ಟೀಮ್. ಆದರೆ ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು, ಅಂದರೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋದು. ಕೆಲವೊಂದಕ್ಕೆ ತಡಬಡಾಯಿಸಿದ್ದಾನೆ, ಕೆಲವೊಂದಕ್ಕೆ ಉತ್ತರವನ್ನೇ ಕೊಟ್ಟಿಲ್ಲ, ಕೆಲವೊಂದಷ್ಟಕ್ಕೆ ಉತ್ತರ ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ. ಆದರೆ ಇವತ್ತು ಅನಾಮಿಕನ ವಿಚಾರಣೆ ನಡೆಸಿಲ್ಲ, ಬ್ರೇಕ್ ಆಗಿದೆ. ಅದಕ್ಕೆ ಕಾರಣ ಎಸ್ಐಟಿ ಕಚೇರಿಗೆ ಮೊಹಂತಿ ಅವರು ಆಗಮಿಸಿ ಸಿಬ್ಬಂದಿಗಳ ಜೊತೆಗೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈ ಕೇಸ್ನಲ್ಲಿ ಮುಂದೆ ಏನು ಮಾಡ್ಬೋದು ಅಂತ. ಈಗಾಗಲೇ ಈ ಡಿಗ್ಗಿಂಗ್ ಕಾರ್ಯಾಚರಣೆ ಉತ್ಖನನಕ್ಕೆ ಬ್ರೇಕ್ ಬಿದ್ದಿದೆ. 17 ಸ್ಥಳಗಳ ಮಧ್ಯಂತರ ವರದಿ, ಯಾವ್ಯಾವ ಸ್ಪಾಟ್ನಲ್ಲಿ ಏನೇನು ಸಿಕ್ತು, ಎಷ್ಟು ಅಡಿ ಅಗಲ, ಎಷ್ಟು ಅಡಿ ಉದ್ದ ಅಗೆಯಲಾಗಿದೆ, ಏನೇನು ಸಿಕ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಆ ವರದಿಯನ್ನು ಕೋರ್ಟ್ಗೆ ಸಲ್ಲಿಸ್ತಾರೆ, ಜಡ್ಜ್ ಮುಂದೆ ಹಾಜರುಪಡಿಸ್ತಾರೆ. ಯಾಕೆ ಅಂತಂತಂದರೆ ಈ ಹಿಂದೆ ಕೋರ್ಟ್ಗೆ ಹೋಗಿ 164 ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಂಡಿದ್ದಾನೆ ಈ ಅನಾಮಿಕ. ಸೊ ಹಾಗಾಗಿ ಆ ಸ್ಟೇಟ್ಮೆಂಟ್ನ ಆಧಾರದ ಮೇಲೆಯೇ ತನಿಖೆ ಆಗಿದೆ. ಈತ ಗುರುತಿಸಿದಂತಹ ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನು ಕೂಡ ನಾವು ಮಾಡಿದ್ದೀವಿ. ಆತ 6 ಅಡಿ ಆಳ ಹೇಳಿದರೆ ನಾವು 8 ಅಡಿ ಆಳವನ್ನು ಅಗೆದು ಶೋಧ ಕಾರ್ಯವನ್ನು ನಡೆಸಲಾಗಿದೆ. ಈಗನ್ನುವಂಥ ಮಧ್ಯಂತರ ವರದಿಯನ್ನು ಸಲ್ಲಿಸೋದಕ್ಕೆ ಒಂದಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ರೂಪೇಶ್, ಈಗ ಎಸ್ಐಟಿ ಟೀಮ್ ಮೀಟಿಂಗ್ ಮಾಡ್ತಾ ಇದೆ, ಮುಂದೆ ಏನು ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸಿದ್ಧಪಡಿಸೋದಕ್ಕೆ ಏನಾದರೂ ರೆಡಿ ಮಾಡ್ತಾ ಇದ್ದಾರಾ ಅಂತ? ನಿಜ. ಯಾಕಂತ ಹೇಳಿದ್ರೆ ಶರತ್, SITಗೆ ಒಂದಿಷ್ಟು ದೊಡ್ಡ ಮಟ್ಟಿಗೆ ವೇಗವಾಗಿ ತನಿಖೆಯನ್ನು ಮಾಡಬೇಕು ಅನ್ನೋಂಥ ಅನಿವಾರ್ಯತೆ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಭಾವ ಇರತಕ್ಕಂಥ ಕೇಸ್ಗಳು, ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳು. ಯಾಕಂತ ಹೇಳಿದ್ರೆ ಈ ಪ್ರಕರಣ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವುಗಳು ಪಡ್ಕೊಳ್ತಾ ಇದೆ. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಎಲ್ಲ ಆಂಗಲಲ್ಲೂ ಕೂಡ ತನಿಖೆ ಮಾಡಬೇಕಾದ ಅನಿವಾರ್ಯತೆ SIT ತಂಡ ಇದೆ. ಹೀಗಾಗಿ ಇವತ್ತು SITಯ ಮುಖ್ಯಸ್ಥರಾಗಿದ್ದ ಪ್ರಣಬ್ ಮೊಹಂತಿ ಅವರೇ ಇವತ್ತು ಇಲ್ಲಿ ಬೆಳ್ತಂಗಡಿಯ SIT ಕಚೇರಿಗೆ ಬಂದಿದ್ರು. SIT ಕಚೇರಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಮೊದಲದಾಗಿ ಯಾವ ಹಂತಕ್ಕೆ ನಡೆದಿತ್ತು ಅಂತ ಹೇಳಿ ಮೊದಲು ಎಕ್ಸಾಮಿನ್ ಮಾಡುವಂತ ಕೆಲಸವನ್ನ ಆಯ್ತು. ಎಕ್ಸಾಮಿನ್ ಅಂತ ಹೇಳಿದ್ರೆ 17 ಗುಂಡಿಗಳನ್ನು ತೆಗೆದ್ರ ಮೂಲಕವಾಗಿ ಅಲ್ಲೇನೇನಿದೆ, ಏನೇನು ಸಿಗುತ್ತೆ ಅನ್ನುವಂಥದ್ದು ಶೋಧ ಕಾರ್ಯ ಮಾಡಲಾಯಿತು. ಆದರೆ 2 ಗುಂಡಿಯಲ್ಲಿ ಮಾತ್ರ ಒಂದಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅಂತ ಬಿಟ್ಟರೆ ಮತ್ತೆ ಯಾವ್ದು ಸಿಕ್ಕಿಲ್ಲ. ಮತ್ತೊಂದು ಅಸ್ಥಿಪಂಜರ ಅಂತ ಹೇಳಿ ದೂರುದಾರನೇ ತೆಗೆದುಕೊಂಡು ಬಂದಿದ್ದಾನೆ. ಆ ದೂರುದಾರ ತೆಗೆದುಕೊಂಡು ಬಂದಂತ ಅಸ್ಥಿಪಂಜರ ಎಲ್ಲಿಂದ ಬಂತು, ಹೇಗೆ ಬಂತು, ಯಾವ ಪ್ರಯತ್ನ ತೆಗೆದಿದೆ ಅಂತೇಳಿ ಅದು ಅನಾಮಿಕ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಇನ್ನೂ ಕೂಡ ಬಿಟ್ಟುಕೊಟ್ಟಿರಲಿಲ್ಲ. ಹೀಗಾಗಿ ಇದು ಸಂಬಂಧಪಟ್ಟಂತೆ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಬೇಕು, ಕ್ರಮವನ್ನು ಜರುಗಿಸಿದ್ರೆ ಇದನ್ನ ಸಾಕ್ಷಿಯಾಗಿ ಪರಿಗಣಿಸಬೇಕಾ ಅಥವಾ ಇದನ್ನ ಬೇರೆ ಯಾವುದೇ ರೀತಿ ಪರಿಗಣಿಸಬೇಕು ಅಂತೇಳಿ ಒಂದಿಷ್ಟು SIT ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆನೂ ಕೂಡ SIT ಸಭೆಯಲ್ಲಿ ಚರ್ಚೆ ಆಗಿದೆ. ಅದೇ ರೀತಿಯಾಗಿ ಷಡ್ಯಂತ್ರ ಬಗ್ಗೆ ದೊಡ್ಡ ಮಟ್ಟ ಚರ್ಚೆ ಆಗ್ತದೆ. ಪರಮೇಶ್ವರ್ ಹೇಳಿದ್ದಾರೆ, ಷಡ್ಯಂತ್ರ ಆಗಿದ್ರು ಕೂಡ ಇದೇ SIT ಮೂಲಕ ತನಿಖೆ ಮಾಡಲಾಗುತ್ತೆ, ಆ ಆಂಗಲಲ್ಲೂ ಕೂಡ ಆಗುತ್ತೆ, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಹೇಳಿ. ಆ ಕುರಿತಂತೆ ಒಂದಿಷ್ಟು ಷಡ್ಯಂತ್ರ ಕುರಿತ ತನಿಖೆ ಮಾಡೋದಾದ್ರೆ ಫರ್ದರ್ ಆಗಿ ಒಂದಿಷ್ಟು ನೋಟಿಸ್ಗಳನ್ನು ಕೊಡಬೇಕಾಗುತ್ತೆ, ನೋಟಿಸ್ ಅನ್ನು ಕೊಟ್ಟು ಅವ್ರನ್ನ ವಿಚಾರಣೆ ಕರಿಬೇಕಾಗುತ್ತೆ. ಇದು ಮಾಡೋದು ಹೇಗೆ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳನ್ನು ಮಾಡಲಾಗ್ತಾ ಇದೆ. ಅದೇ ರೀತಿ ಇದೀಗ ಒಂದು ರಿಪೋರ್ಟ್ ಅನ್ನ ಸರ್ಕಾರ ಸಲ್ಲಿಕೆ ಮಾಡಬೇಕಾಗುತ್ತೆ. ಮಧ್ಯಂತರ ರಿಪೋರ್ಟ್ ಅನ್ನೇ ಸಲ್ಲಿಕೆ ಮಾಡಿ ಒಂದಿಷ್ಟು ತನಿಖೆ ಆಗಿದೆಯಲ್ಲ ಅಥವಾ ಒಂದಿಷ್ಟು ಪ್ರೋಗ್ರೆಸ್ ರಿಪೋರ್ಟ್ ಅನ್ನಾದ್ರೂ ಕೂಡ ಕೊಡಿ ಅಂತ ಹೇಳಿದೆ. ಆದ್ರೆ ಮೌಖಿಕವಾಗಿ ಒಂದಿಷ್ಟು ಮಾಹಿತಿಗಳನ್ನ ಗೃಹ ಸಚಿವರಿಗೆ SIT ಹೇಳಿದೆ ಬಿಟ್ರೆ ಯಾವುದೇ ರೀತಿ ರಿಪೋರ್ಟ್ ಅನ್ನ ಇಂಟ್ರೀಮ್ ರಿಪೋರ್ಟ್ ಅನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಇಂಟ್ರೀಮ್ ರಿಪೋರ್ಟ್ ಕೊಡಬೇಕಾ ಬೇಡ ಅಂತ ಕುರಿತಂತೆ ಕೂಡ ಇವತ್ತು ಚರ್ಚೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಮುಖವಾಗಿ ಅರ್ಜಿದಾರ ಅಂದ್ರೆ ದೂರುದಾರನ ವಿರುದ್ಧನೇ ಕ್ರಮ ಆಗಬೇಕು ಅಂತೇಳಿ ಒಂದಿಷ್ಟು ಆಗ್ರಹಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ದೂರುದಾರನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾದ್ರೆ ಯಾವ ಮಾದರಿಯಲ್ಲಿ ತೆಗೆದುಕೊಳ್ಬಹುದು? ಯಾಕಂತ ಹೇಳಿದ್ರೆ ಈಗ ಆತ ಒಂದಿಷ್ಟು ಸಾಕ್ಷಿ ಅಂತಲೇ ಆಗಿರ್ತಾನೆ, ವಿಟ್ನೆಸ್ ಆಗಿರ್ತಾನೆ. ಹೀಗಾಗಿ ಆತನನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಆತ ತಪ್ಪು ಹೇಳಿದೆ, ತಪ್ಪು ಯಾಕಂದ್ರೆ 17 ಗುಂಡಿ ತೋರಿಸಿದ್ರು ಕೂಡ
ಕೂಡ ಏನು ಸಿಕ್ಕಿರಲಿಲ್ಲ. ಅದು ಕೂಡ 24 ವರ್ಷದ್ದೇ ನಿಮ್ಗೆ ಅಸ್ಥಿಪಂಜರ ಸಿಗಬಹುದು ಅನ್ನೋಂಥದ್ದು ಹೇಳಿದ್ದ. ಆದ್ರೆ ಆ ತರದ ಸಿಕ್ಕಿರ್ಲಿಲ್ಲ. ಹೀಗಾಗಿ ಏನ್ ಕ್ರಮ ಆಗಬೇಕು, ಮುಂದೇನ್ ಮಾಡಬೇಕು ಅಂತ ಕುರಿತು ಕೂಡ SIT ಚರ್ಚೆ ಮಾಡ್ತಾ ಇದೆ. ಈಗ 1 ಗಂಟೆಯಿಂದ ಸಭೆ ಮಾಡ್ಲಾಗ್ತಾ ಇದೆ. ಈ ಸಭೆಯಲ್ಲಿ ಏನೇನು ಔಟ್ಕೊಂಡ್ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಮತ್ತೆ ಶರತ್. ಎಸ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.